ಜನವರಿಯ ಹೊಸ ವರ್ಷ ನಮ್ದಲ್ಲ, ಯುಗಾದಿಗೆ ಬರೋದು ನಮ್ಮ ಹೊಸ ವರ್ಷ. ಇದು ಕ್ಯಾಲೆಂಡರ್ ಹೊಸ ವರ್ಷ ಅಷ್ಟೇ. ಯುಗಾದಿ ನಿಜವಾಗ್ಲೂ ನಮ್ಮ ಹೊಸ ವರ್ಷ. ಯಾಕೆಂದ್ರೆ ನಮ್ಮ ಒಂದು ಪಂಚಾಂಗದಲ್ಲಿ ನಮ್ಮ ಆಕಾಶವನ್ನ 12 ಮನೆಗಳಾಗಿ, 12 ರಾಶಿಗಳಿಗೆ 12 ಮನೆಗಳಾಗಿ ವಿಂಗಡಣೆ ಮಾಡ್ತಾರೆ. ಸೊ ಸೆಪ್ಟೆಂಬರ್ ಏನು ಅಂದ್ರೆ ಆಕಾಶದಲ್ಲಿ ಸೂರ್ಯ ಯಾವಾಗ 7ನೇ ಮನೆಗೆ ಪ್ರವೇಶ ಮಾಡ್ತಾನೋ ಅದು ಸಪ್ತ ಅಂಬರ ಅಂದ್ರೆ ಸೆಪ್ಟೆಂಬರ್. ಸೆಪ್ಟೆಂಬರ್ ನಮ್ಮ ಒಂದು ಪಂಚಾಂಗದ ಪ್ರಕಾರ 7ನೇ ತಿಂಗಳಾಗಬೇಕಿತ್ತು, ಬಟ್ ಈ ಕ್ಯಾಲೆಂಡರ್ ಅಲ್ಲಿ 9ನೇ ತಿಂಗಳಾಗಿದೆ. ಸೂರ್ಯ ಯಾವಾಗ ಆಕಾಶದಲ್ಲಿ 8ನೇ ಮನೆಗೆ ಪ್ರವೇಶ ಮಾಡ್ತಾನೋ ಅದು ಅಷ್ಟ ಅಂಬರ ಅಂದ್ರೆ ಅಕ್ಟೋಬರ್. ಬಟ್ ನಾವು ಅಕ್ಟೋಬರ್ನ ಇಲ್ಲಿ 10ನೇ ತಿಂಗಳು ಮಾಡ್ಬಿಟ್ಟಿದೀವಿ. ಸೂರ್ಯ ಯಾವಾಗ 9ನೇ ಮನೆಗೆ ಪ್ರವೇಶ ಮಾಡ್ತಾನೋ ಆಗ ನವೆಂಬರ್, ನವ ಅಂಬರ. ನವೆಂಬರ್ ನಮಗೆ 9ನೇ ತಿಂಗಳಾಗ್ಬೇಕು, ಇಲ್ಲಿ 11ನೇ ತಿಂಗಳು ಮಾಡ್ಬಿಟ್ಟಿದೀವಿ. ದಶ ಅಂಬರ ಆಕಾಶದಲ್ಲಿ 10ನೇ ಮನೆಗೆ ಪ್ರವೇಶ ಮಾಡ್ತಾನೋ ಅದು ದಶ ಅಂಬರ ಡಿಸೆಂಬರ್. ಬಟ್ ನಾವಿಲ್ಲಿ ಡಿಸೆಂಬರ್ನ 12ನೇ ತಿಂಗಳು ಮಾಡ್ಬಿಟ್ಟಿದೀವಿ. ಸೈಂಟಿಫಿಕಲಿ ಮಾತಾಡ್ಬೇಕಾದ್ರೆ ಡಿಸೆಂಬರ್ ಅನ್ನೋದು 12ನೇ ತಿಂಗಳಲ್ಲ, ನಾವಿನ್ನು 10ನೇ ತಿಂಗಳಲ್ಲಿ ಇದೀವಿ. ಇನ್ನೊಂದು 2-3 ತಿಂಗಳು ಕಳೆದ್ರೆ ಮಾರ್ಚ್ ಬರುತ್ತೆ. ಮಾರ್ಚ್ ಅಲ್ಲಿ ಸೂರ್ಯ 1ನೇ ಮನೆಗೆ ಬರ್ತಾನೆ, ಮೇಷ ರಾಶಿಗೆ ಚೈತ್ರ ಮಾಸದಲ್ಲಿ ಪ್ರವೇಶ ಮಾಡ್ತಾನೋ ಆಗ ಯುಗಾದಿ ಬರುತ್ತೆ. ಅದು ನಮ್ಮ ಹೊಸ ವರ್ಷ. ನಾವು ಮಾತ್ರ ನಮ್ಮ ಹೊಸ ವರ್ಷನ ಆಚರಿಸೋದಿಲ್ಲ, ಇಡೀ ಪ್ರಕೃತಿಗೆ ಜೀವ ಕಳೆ ಬಂದಿರುತ್ತೆ. ಪ್ರಕೃತಿ ಹಚ್ಚ ಹಸಿರಾಗಿ ಹೊಳಿತಿರುತ್ತೆ. ಇಡೀ ಪ್ರಕೃತಿನೇ ನಮ್ಮ ಜೊತೆ ಹೊಸ ವರ್ಷವನ್ನ ಆಚರಣೆ ಮಾಡುತ್ತೆ. ಬೇವು ಬೆಲ್ಲದ ಜೊತೆಗೆ ಈ ವರ್ಷ ಸಿಹಿಯೂ ಇದೆ, ಕಹಿಯೂ ಇದೆ. ಅವೆರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿ ತಗೋ, ಎರಡನ್ನು ಈಕ್ವಲ್ ಆಗಿ ತಗೋ ಅನ್ನುವಂಥ ಒಂದು ಸಂಸ್ಕೃತಿ ನಮ್ದು.